ಯಾವೂರಮ್ಮ ನಿಮ್ದು? ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ? ಏನು ಅನ್ಸುತ್ತೆ? ತುಂಬ ಮಹಿಮೆ ದೇವರು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಮನಸ್ಸು ನೆಮ್ಮದಿ ಇರುತ್ತೆ. ಬಂದರೆ ತಾಯಿ ಒಳ್ಳೇದು ಮಾಡ್ತಾ ಇದ್ದಾರೆ, ಏನನ್ನು ಅವ್ರವ್ರು ಬೇಡ್ಕೊಂಡು ಬರ್ತಾ ಇದ್ದಾರೆ, ಅವ್ರ ಇಷ್ಟ ಅಂತ ನೆರವೇರಿಸಿ ಕೊಡ್ತಾ ಇದ್ದಾಳೆ ತಾಯಿ. ಎಷ್ಟು ವರ್ಷ ಬರ್ತಾ ಇದ್ದಾರೆ? ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? 2 ವರ್ಷದಿಂದ ಬರ್ತಾ ಇದ್ದಾರೆ. మంచి జరుగుతుంది. పూజారులు బాగా చూస్తారు, ఏమైనా బాగలేకపోతే బాగా అవుతుంది. ಬೇತಾಳ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀನಿ. 108 ಅಡಿ 1 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು, ಇವತ್ತಿಗೆ ಕೊನೆ ಆಯಿತು. ಇವತ್ತು ಕುಂಭಾಭಿಷೇಕ ಇಟ್ಕೊಂಡಿದ್ದೀನಿ. ಮತ್ತೆ ಬಂದು ಕಾಲಭೈರವ ಮಾಡಿದ್ದೀನಿ, ಆಮೇಲೆ ಕಾಟೇರಮ್ಮ ಮಾಡಿದ್ದೀನಿ, ಪ್ರತಿಂಗರ ದೇವಿ ಮಾಡಿದ್ದೀನಿ, ನಾಗಮ್ಮ ಇದೆ, ಪಾರ್ವತಿ ದೇವಿ ಇದೆ. ಎಲ್ಲ ದೇವರು ಇಲ್ಲಿ ಪ್ರತಿಷ್ಠಾಪನೆ ಇವತ್ತು ಮಾಡಿದ್ದೀವಿ ಸರ್. ಸರ್ ಏನು ಉದ್ದೇಶ ಏನು ಸರ್? ಈ ಬೇತಾಳ ಸಿದ್ಧಿ ಮಾಡಿರೋದಕ್ಕೋಸ್ಕರ ನಾನು ಬೇತಾಳ ವಿಗ್ರಹ ಕಟ್ಸಿದ್ದೀನಿ ಸರ್. ಏನು ಸಿದ್ಧಿ ಮಾಡಿದ್ದೀರಿ ಸರ್? ಬೇತಾಳದ್ದು ಏನು ಸಿದ್ಧಿ ಅದು? ಬೇತಾಳ ಅಂದರೆ ಒಂದು ವಿದ್ಯೆ ಸರ್. ಅದು ಬೇತಾಳ ಅಂದರೆ ಮಹಾಶಕ್ತಿ. ಅದು ಆ ಶಕ್ತಿಯನ್ನು ಪಡ್ಕೊಂಡಿರೋದಕ್ಕೋಸ್ಕರ ಅವ್ರು ಬಂದು ನಾನು ಗೆಲ್ಲಿರೋದಕ್ಕೋಸ್ಕರ ನಾನು ಬಂದು ಆ ಶಕ್ತಿಯಿಂದ ನೀವು ಜನರಿಗೆ ಏನು ಸರ್ವಿಸ್ ಮಾಡ್ತೀರ? ಅವ್ರು ಏನೇ ಕಷ್ಟ ಇರಲಿ ನಾನು ನೆರವೇರಿಸ್ಕೊಡೋಕೆ ನಾನು ರೆಡಿ ಇದ್ದೀನಿ ಸರ್. ಮಾಡ್ಲಿಕ್ಕೆ ಕಾರಣ ಏನು ಸರ್? ಈಗ ಪ್ರತಿಷ್ಠಾಪನೆ ಮಾಡಿದ್ದೀರಲ್ಲ, ನನ್ನ ಕನಸಲ್ಲಿ ಬಂದ ಹೇಳಿರೋದಕ್ಕೋಸ್ಕರ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಯಾರು ಸರ್ ಬಂದು ಹೇಳಿದ್ರು? ಯಾರು ಬಂದು ಹೇಳಿದ್ರು? ಬೇತಾಳ ಆಮೇಲೆ ಭದ್ರಕಾಳಮ್ಮ ಇಬ್ಬರು ಸೇರಿ ಹೇಳಿರೋದಕ್ಕೆ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ. ಇಲ್ಲಿ ದೇವಸ್ಥಾನ ಮಾಡಿ ಅಂತ ಹೇಳಿದ್ರೆ ಏನು ಹೇಳಿದ್ರು? ದೇವಸ್ಥಾನ ಮಾಡಿ ಅಂತ ಹೇಳಿದ್ದು ನನ್ನ ಕನಸಲ್ಲಿ ಬಂದು ಹೇಳಿದ್ರು. ಅಮ್ಮ ಪ್ರತ್ಯಕ್ಷವಾಗಿ ನನಗೆ ಎಂದು ಹೇಳಿದ್ದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಪ್ರತಿಷ್ಠಾಪನೆ ಇವತ್ತು ಮಾಡಿದ್ದೀನಿ. ಸರ್ ಎಲ್ಲಿ ಹೋಗಿ ಈ ವಿದ್ಯೆಯನ್ನು ನೀವು ಕಲ್ತ್ಕೊಂಡು? ನಾನು ಕೇರಳದಲ್ಲಿ ಮಾಡಿದ್ದೀನಿ, ಕಾಶಿಯಲ್ಲಿ ಮಾಡಿದ್ದೀನಿ, ನೇಪಾಳಲ್ಲಿ ಮಾಡಿದ್ದೀನಿ ಸರ್. ಎಷ್ಟು ವರ್ಷ ಮಾಡಿದ್ದೀರಿ ಸರ್? ನಾನು 8 ವರ್ಷ, ನನಗೆ ಇದು ಟೋಟಲ್ 12 ವರ್ಷ ಈ ಫೀಲ್ಡಲ್ಲಿ ಇದ್ದೀನಿ ಸರ್. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಎಲ್ಲರೂ ಬರ್ಬೋದು, ಬಂದು ಅವ್ರಿಗೆ ಏನೇ ಕಷ್ಟ ಇರಲಿ ನಾನು ತೀರ್ಸ್ಕೊಡೋಕೆ ನಾನು ರೆಡಿ ಇದ್ದೀನಿ. ದುಡ್ಡು ಕಾಸು ಯಾರ ಹತ್ರ ಇನ್ನೋವರೆಗೂ 1 ರೂಪಾಯಿ ಇಸ್ಕೊಂಡಿಲ್ಲ. ಯಾರೇ ಕಷ್ಟ ಅಂತ ಬಂದರೂ ನಾನು ನೆರವೇರಿಸ್ಕೊಡೋಕೆ ನಾನು ರೆಡಿ ಇದ್ದೀನಿ ಸರ್. ನೀವು ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀರಾ? ನಿಮ್ಮ ಉದ್ದೇಶ ಏನು ಸರ್? ಎಲ್ಲರಿಗೂ ಒಳ್ಳೆಯದಾಗಬೇಕಂತಲೇ ಉದ್ದೇಶ ಅಷ್ಟೇ. KGF ಇಂದ ಕ್ಯಾಸಂಬಳ್ಳಿಯಿಂದ 6.5 ಕಿಲೋಮೀಟರ್ ಸರ್. ಇಲ್ಲಿ KGF ತಾಲೂಕು. ನಿಮ್ಮ ಹೆಸರೇನು ಸರ್? ಅಗೋರಿ ಚಂದ್ರನಾಥ್. 3 ದಿವಸ ಕಾರ್ಯಕ್ರಮ ಆಯ್ತಲ್ಲ, 3 ದಿನ ಕಾರ್ಯಕ್ರಮ ಇದೆ ಸರ್. ಅದು ಏನೇನು? 5ನೇ ತಾರೀಕು ಬಂದು ಗಣಪತಿ ಹೋಮ, ವಾಸ್ತು ಪೂಜೆ ಇತ್ತು.
ಮಾರನೇ ದಿನ 3ನೇ ಕಾಲ ಪೂಜೆ ಇತ್ತು. 5ನೇ ದಿನ 5ನೇ ಕಾಲ ಪೂಜೆ ಮಾಡಿಬಿಟ್ಟು ಕುಂಭಾಭಿಷೇಕ ಅನ್ನದಾನ ಇದೆ ಸರ್.